ಗೈಸ್ ನಾವ್ ಇವಾಗ ಮಲ್ಪೆ ಬೀಚ್ ಅಲ್ಲಿ ಇದೀವಿ ಅಷ್ಟೇ. ಗೈಸ್ ಬಸ್ ಇಳ್ಕೊಂಡ್ಬಿಟ್ಟು ಸೈಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗ್ತಾ ಇದೀವಿ. ಈಗ ರೋಡಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಎಲ್ಲಿ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ ಎಲ್ಲಿ ಅಂತ. ನಮ್ಮ ಪವನ್ ಅವ್ರು ಗೈಡ್ ಮಾಡ್ತಾರೆ ಎಲ್ಲಿ ಅಂತ. ಸೈಂಟ್ ಮೇರಿಸ್ ಐಲ್ಯಾಂಡ್ ಅವರು ಫಸ್ಟ್ ಟೈಮ್ ಹೋಗ್ತಾರೆ. ಅವರು ಮಂಗಳೂರವರೇ ಆದರೂ ಅವರು ಫಸ್ಟ್ ಟೈಮ್ ಹೋಗ್ತಿದಾರಂತೆ, ಗೈಡ್ ಮಾಡ್ತಿದ್ದಾರೆ. ಪವನ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗ್ತಿದೆ. ಮೊದಲನೇ ಸಲ ಒಂದು ಐಲ್ಯಾಂಡ್ಗೆ ಹೋಗ್ತಾ ಇರೋದು. ಯಾವ ಮಟ್ಟಿಗಿರುತ್ತೆ, ಯಾವ ರೀತಿ ಇರುತ್ತೆ ಅಂತ ನೋಡಿಬಿಟ್ಟು ಅಲ್ಲಿನ ಅಪ್ಡೇಟ್ಸು, ಅಲ್ಲಿನ ಮುಖದಲ್ಲಿರೋ ಭಾವನೆನೆಲ್ಲ ಅಲ್ಲಿ ವ್ಯಕ್ತಪಡಿಸ್ತೀನಿ. ಬನ್ನಿ ಹೋಗೋಣ. ಅಚ್ಚ ಕನ್ನಡಿಗ, ಸ್ವಚ್ಛ ಮನಸ್ಸಿನ ಹುಡುಗ, ಕನ್ನಡದಲ್ಲೇ ಮಾತಾಡ್ಬಿಟ್ಟ ಫುಲ್ಲು. ಬನ್ನಿ ಹೋಗೋಣ. ಗೈಸ್ ನೋಡಿ, ಈ ಥರ ಕಾಣಿಸ್ತಿದೆ ತೀರ ಫುಲ್. ಇಲ್ಲಿ ಗಾಂಧೀಜಿಯವ್ರ ಪ್ರತಿಮೆ ಮಾಡಿದ್ದಾರೆ. ಗೈಸ್ ಟಿಕೆಟ್ ಕೌಂಟರ್ ಅಂತ ಬಂದೀವಿ. ಒಬ್ಬರಿಗೆ 350 ಅಂತೆ ಬೋಟ್ ರೈಡಿಂಗ್ ಅಲ್ಲಿ. ಇಲ್ಲಿಂದ ಐಲ್ಯಾಂಡಿಗೆ ಕರ್ಕೊಂಡು ಹೋಗೋಕ್ಕೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ 350 ರೂಪಾಯಿ ಅಂತೆ. ಇವಾಗ ಟಿಕೆಟ್ ತಗೊಂಡು ಹೋಗೋಣ ಬನ್ನಿ. 350 ರೂಪಾಯಿ. ಫೋನ್ ಪೇ ಅವೈಲೇಬಲ್ ಇದೆ. ಎಲ್ಲರೂ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟವ್ರೆ ಪೇ ಮಾಡೋದ್ರಲ್ಲಿ. ಗೈಸ್ ನಾವಿವಾಗ ಮಲ್ಪೆ ಬೀಚ್ ಅಲ್ಲಿ ಇದೀವಿ ಅಷ್ಟೇ. ಗೈಸ್ ನಾವಿವಾಗ ಮಲ್ಪೆ ಬೀಚ್ ಅಲ್ಲಿ ಇದೀವಿ ಅಷ್ಟೇ. ಇಲ್ಲಿ ನೋಡಿ, ಮಲ್ಪೆ ಬೀಚಲ್ಲಿ ಫುಲ್ ಬೋಟಲ್ಲಿ ಆಡ್ತವ್ರೆ ಒಳಗಡೆ ತಗೊಂಡು ಹೋಗ್ಬಿಟ್ಟು. ಸಖತ್ತಾಗಿದೆ ವ್ಯೂ ಇಲ್ಲಿಂದ. ತುಂಬ ರಶ್ ಇದೆ. ನಾವೇನು ಪಣಂಬೂರು ಹೋಗಿದ್ವಿ, ಅಲ್ಲಿ ಕಡಿಮೆ ಜನ ಇತ್ತು. ಇಲ್ಲಿ ಫುಲ್ ರಶ್ ಇದೆ ಮಲ್ಪೆ ಬೀಚಲ್ಲಿ. ಯಾಕಂದರೆ ಇಲ್ಲಿ ಐಲ್ಯಾಂಡ್ ಹೋಗೋರು, ಮತ್ತು ಬೋಟಲ್ಲಿ ಆಡೋರು, ಮತ್ತು ಸೀ ವಾಕರು ಇದೆ, ಅದಕ್ಕೆ ಇಷ್ಟು ರಶ್ ಇಲ್ಲಿ. ಓಕೆ, ಇದೇ ಬೋಟು. ಇದರೆಲ್ಲ ಐಲ್ಯಾಂಡಿಗೆ ಕರ್ಕೊಂಡು ಹೋಗೋದು ಈ ಬೀಚಿಂದ, ಮಲ್ಪೆ ಬೀಚಿಂದ. ಇವಾಗ ಇಲ್ಲೊಂದು ಬೋಟ್ ಖಾಲಿ ಆಗ್ತಿದೆ. ಇದು ಖಾಲಿ ಆದಮೇಲೆ ಇದೇ ಬೋಟಲ್ಲಿ ನಾವು ಹೋಗ್ತಾ ಇದ್ದೀವಿ. ಓಕೆ, ಸಖತ್ತಾಗಿದೆ ಮಲ್ಪೆ ಬೀಚ್. ನೋಡಿ, ಇಲ್ಲಿ ತುಂಬ ಜನ ಆಡ್ತಿದ್ದಾರೆ. ಪಣಂಬೂರಿಗಿಂತ ಇಲ್ಲಿ ಜಾಸ್ತಿ ಜನ ಇದ್ದಾರೆ. ಇವತ್ತು ಬೇರೆ ಸಂಡೇ. ಸೊ ಈ ಮಲ್ಪೆ ಬೀಚಲ್ಲಾದರೆ ಸ್ವಲ್ಪ ಒಳಗಡೆ ಹೋಗಿ ಆಟ ಆಡೋದು. ಯಾಕಂದರೆ ಬೋಟ್ ರೈಡ್ ಎಲ್ಲ ಮಾಡ್ತಿರ್ತಾರೆ, ಅವ್ರು ಸೇವ್ ಮಾಡ್ತಾರೆ ಏನಾದ್ರು ಹೆಚ್ಚು ಕಡಿಮೆ ಆದರೆ. ಓಕೆ ಗೈಸ್, ಹೋಗ್ತಾ ಇದ್ದೀವಿ. ಬೋಟ್ ಖಾಲಿ ಆಗಿದೆ. ನಾವು ಬೋಟ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಫಸ್ಟ್ ಟೈಮ್ ಬೋಟ್ ಎಕ್ಸ್ಪೀರಿಯನ್ಸ್. ಅದು ಬೀಚಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಗಣೇಶ ಕಪ್ಪಪ್ಪ.
ತಳ್ತವ್ರೆ ಅಣ್ಣಂದ್ರಲ್ಲ ಹತ್ತಕ್ಕೆ. ಬೋಟ್ ಹತ್ಕೊಂಡಾಯ್ತು, ಸಖತ್ತಾಗಿದೆ ಬೋಟು, ಎಲ್ಲ ಕೂರ್ತಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಬೋಟಲ್ಲಿ. ಎಲ್ಲ ಹತ್ಕೊಂತಿದ್ದಾರೆ ನಮ್ಮ ಕ್ಲಾಸ್ ಅವರು. ಅಪ್ಪ ಕೂತ್ಬಿಡೋಣ, ಫುಲ್ ಶೇಕ್ ಆಗ್ತೈತೆ. ಓಕೆ, ಎಲ್ಲ ಹತ್ಕೊಂಡಿದ್ದಾರೆ. ನಾವು MTT ಅವರು, ಸಂಜಯ್ ಗಾಂಧಿ MTT ಸರ್. In the stillness of the night, under the moonlight so bright, our hearts are joined in harmony, a love so pure and free. You are my heart's desire, your soul's eternal fire. In your arms I feel complete, our love will never retreat. The stars above shine down on our love that's known. The stars above shine down on our love that's known. ಸ್ಟಾರ್ಟ್ ಆಗಿದೆ. ಬೋಟ್ ಫುಲ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಐಲ್ಯಾಂಡ್ ಅಲ್ಲಿ ನೋಡಬಹುದು, ಅಲ್ಲಿ ಕಾಣಿಸ್ತಾ ಇದೆ ಐಲ್ಯಾಂಡು. Shine down on ಅಲ್ಲಿ ಕಾಣಿಸ್ತಿರೋದೇ ಐಲ್ಯಾಂಡು. ಸೇಂಟ್ ಮೇರೀಸ್ ಐಲ್ಯಾಂಡ್ ಇದ್ರ ಹೆಸರು. ಅಲ್ಲಿಗೆ ಹೋಗ್ತಾ ಇರೋದು ನಾವೀಗ. Guys, ಅಲ್ಲಿ ಕಾಣ್ತಾ ಇದೆ ನೋಡಿ ಸೇಂಟ್ ಮೇರೀಸ್ ಐಲ್ಯಾಂಡ್. ಅದೇ ಸೇಂಟ್ ಮೇರೀಸ್ ಐಲ್ಯಾಂಡ್. ಕೊಕೊನಟ್ ಟ್ರೀಸ್ ಕಾಣಿಸ್ತಿದಾವಲ್ಲ ಅದೇ. ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಿ. ಸಖತ್ತಾಗಿದೆ ಬೋಟ್ ಎಕ್ಸ್ಪೀರಿಯನ್ಸ್. I see her boots at the corner cafe with a notebook and she's chasing skies I've never named while I stay in my lane. But something in the way she keeps pulling at my chain.
ಸಕ್ಕತ್ತಾಗಿದೆ ಗಾಯ್ಸ್ ಬೋಟ್ ಎಕ್ಸ್ಪೀರಿಯನ್ಸ್. Guys! Guys, ಐಲ್ಯಾಂಡ್ ನಿಯರ್ ಬರ್ತಾ ಇದೀವಿ. ಇನ್ನೊಂದು 5 ಮಿನಿಟ್ಸ್ ಐಲ್ಯಾಂಡ್ ರೀಚ್ ಆಗ್ತೀವಿ. ಓಕೆ ಇವರೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದಾರೆ ಗೈಸ್. ಗೈಸ್ ಬಂದಿದ್ದೀವಿ ಸೇಂಟ್ ಮೇರಿಸ್ ಐಲ್ಯಾಂಡ್ಗೆ. ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ. ಫಸ್ಟ್ ಟೈಮ್ ಐಲ್ಯಾಂಡ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಬೋಟಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಒಂದು 15 to 20 ಮಿನಿಟ್ಸ್ ಆಗುತ್ತೆ ಬೋಟಲ್ಲಿ ಬರೋಕ್ಕೆ ಮಲ್ಪೆ ಬೀಚಿಂದ ಸೇಂಟ್ ಮೇರಿಸ್ ಐಲ್ಯಾಂಡ್ಗೆ. ಜಾಸ್ತಿ ಏನು ನಡೆಯಲ್ಲ, ಬಟ್ ವೇಟಿಂಗ್ ಟೈಮೇ ಜಾಸ್ತಿ ಇರುತ್ತೆ. ವೀಕೆಂಡ್ಸಲ್ಲಿ ಬಂದರೆ ತುಂಬ ಜನ ಇರ್ತಾರೆ, ಸೊ ವೇಟ್ ಮಾಡಬೇಕಾಗತ್ತೆ. ಬಟ್ ಟ್ರಾವೆಲಿಂಗ್ ಏನು ಅಷ್ಟೊಂದು ಲೇಟ್ ಆಗಲ್ಲ, 15 to 20 ನಿಮಿಷ ಅಷ್ಟೇ. ಓಕೆ ಗೈಸ್, ರೀಚ್ ಆಗಿದ್ದೀವಿ ಸೇಂಟ್ ಮೇರಿಸ್ ಐಲ್ಯಾಂಡ್ಗೆ. ಬೋಟ್ ತೆಗಿಬೇಕು ಇವಾಗ. ರಿವರ್ಸಲ್ಲಿ ಹಾಕಿ ತೆಗಿತವ್ರೆ ಇಳಿಯಕ್ಕೆ ಈಸಿಯಾಗಿ ಅಂತ. ಬಂದು ಸ್ಟಾಪ್ ಮಾಡಿದ್ದಾರೆ ಐಲ್ಯಾಂಡ್ಗೆ. ಇಳಿತಾ ಇದ್ದಾರೆ ಎಲ್ಲರೂ. ಈಗ ಹೋಗೋಣ ಬನ್ನಿ, ಐಲ್ಯಾಂಡ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಹಾಯ್ ಗಾಯ್ಸ್, ಈಗ ನಾವು ಸೇಂಟ್ ಮೇರಿಸ್ ಐಲ್ಯಾಂಡಲ್ಲಿ ಇದ್ದೀವಿ. ಇವನು ನಮ್ಮ ಜೂನಿಯರ್ ಕಾಂತೇಶ್ ಅಂತ. ಬಟ್ ಒಳ್ಳೆ ನಾಲೆಡ್ಜ್ ಇದೆ. ಯಾರಾದರೂ ಏನಾದರೂ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಬಯೋಮೆಕ್ಯಾನಿಕ್ಸ್, ಮತ್ತು ಸೆಕೆಂಡ್ ಇಯರು ಫಿಸಿಯಾಲಜಿ, ಸೋಷಿಯಾಲಜಿ ಏನೇ ನೋಟ್ಸ್ ಬೇಕಂದ್ರು ಕಾಂಟ್ಯಾಕ್ಟ್ ಮಿಸ್ಟರ್ ಕಾಂತೇಶ್. ಫುಲ್ಲು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ. ಬನ್ನಿ ಗೈಸ್, ಫೈನಲಿ ವಿ ರೀಚ್ಡ್. ಹಾಡು ಹಾಕೊಂಡು ಕರ್ಕೊಂಡ್ ಬರ್ತಾರೆ ಬೋಟಲ್ಲಿ. ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ಲೈಫ್ ಜಾಕೆಟ್ ಎಲ್ಲ ಕೊಡ್ತಾರೆ ಹಾಕೊಳ್ಳೋಕ್ಕೆ. ನೋಡಿ, ಈ ಕಡೆಯಿಂದ ಬಂದು ನೋಡ್ಕೊಂಡು ಹೋಗೋರು ಹೋಗ್ತಾ ಇದ್ದಾರೆ ಇನ್ನೊಂದು ಬೋಟಲ್ಲಿ ವಾಪಸ್ ಮಲ್ಪೆ ಬೀಚ್ಗೆ. ಬನ್ನಿ ಹೋಗೋಣ. ಇಳಿತಾ ಇದ್ದೀನಿ ಬೋಟಿಂದ. ಓಕೆ, ಬೋಟಿಂದ ಇಳಿದಾಯ್ತು. ಐಲ್ಯಾಂಡ್ ರೀಚ್ ಆಗಾಯ್ತು. ಬನ್ನಿ ಐಲ್ಯಾಂಡ್ ಎಕ್ಸ್ಪ್ಲೋರ್ ಮಾಡೋಣ ಈಗ. ಸಖತ್ತಾಗಿದೆ. ಅದೇ ಬೋಟಲ್ಲಿ ಈ ಕಡೆ ಇದ್ದವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಓಕೆ, ನಮ್ಮ ಸಂಜಯ್ ಗಾಂಧಿ ಟೀಮ್, ಫುಲ್ ಟೀಮ್ ಇಲ್ಲೇ ಇದೆ. ಓಕೆ, ಗೈಸ್ ಎಲ್ಲರೂ ಐಲ್ಯಾಂಡ್ ಬಂದಿವಿ. ಮುಂದೆ ನೋಡ್ತಾರೆ ಕಾಂತೇಶ್ ಹೇಳ್ತಾನೆ. ವಾಟ್ ಅಕ್ಷಿತಾ, ಫುಲ್ ಹ್ಯಾಪಿ. ಓ, ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಿಲ್ಲ. ಎಲ್ಲರೂ ಹೋಗ್ತಿದ್ದಾರೆ, ಅವರಿಂದ ನಾನು ಹೋಗ್ತಾ ಇದ್ದೀನಿ. ಫುಲ್ ಪಕ್ಕ ಐಲ್ಯಾಂಡ್ ತರ. ಐಲ್ಯಾಂಡ್ ಅಂದ್ರೆ ಸುತ್ತ ನೀರು, ಮಧ್ಯದಲ್ಲಿ ಭೂ ಪ್ರದೇಶ ಇರುತ್ತೆ. ನಾನಂತರೂ ಲೈಫಲ್ಲಿ ಬೀಚ್ ಐಲ್ಯಾಂಡ್ ನೋಡೇ ಇರಲಿಲ್ಲ. ಇವಾಗ ಎರಡೇ ದಿನದಲ್ಲಿ ಎಲ್ಲ ಬೀಚ್ ಆಯ್ತು, ಐಲ್ಯಾಂಡ್ ಆಯ್ತು, ಎರಡೆರಡು ಬೀಚ್ ನೋಡ್ತಾ ಇದ್ದೀನಿ.
ನಮ್ಮ ಫ್ರೆಂಡ್ ಇವನು ಫಸ್ಟ್ ಟೈಮ್ ಬೀಚ್ ನೋಡ್ತಾ ಇರೋದು. ಇನ್ನೊಂದ್ ಮಗ ಜಾಸ್ತಿ ಐಲ್ಯಾಂಡ್ಗಳು ನೋಡೋಣ, ಹುಡುಗಿರ್ ಜೊತೆ ಹೋಗೋ ಶೌಕ ಇವನು ಜಾಸ್ತಿ. ಮಂಗಳೂರು ಅವನೇ, ಆದ್ರೂ ಇನ್ನು ಒಂದು ಐಲ್ಯಾಂಡ್ ನೋಡಿಲ್ಲ, ಇವತ್ತೇ ಫಸ್ಟ್ ಬಂದಿದ್ದಾನೆ. ಲೋಫರ್ ಓಕೆ, ದೀಪಕ್ ಬ್ರೋ. ಫುಲ್ ಕಾಡ್ ಥರ ಇದೆ ಐಲ್ಯಾಂಡ್ ಒಳಗಡೆ. ಫುಲ್ ಗಿಡ ಮರಗಳೆಲ್ಲ ಬೆಳ್ಕೊಂಡಿದ್ದಾವೆ. ಇಲ್ಲೂ ಅಂಗಡಿಗಳು. ದ ಸೇಂಟ್ ಮೇರೀಸ್ ಐಲ್ಯಾಂಡ್. ಓಕೆ, ಆ ಎಂಡಿಂದ ಈ ಎಂಡಿಗೆ ಬಂದಿದ್ದೀವಿ. ಒಂದು 2-3 ಬೋಟ್ ಸ್ಟಾಪ್ಸ್ ಇದ್ದಾವೆ. ನಾವು ಇಳ್ದದ್ದು ಒಂದು ಬೋಟ್ ಸ್ಟಾಪು. ಇವಾಗ ಇಲ್ಲೊಂದು ಬೋಟ್ ಸ್ಟಾಪ್ ಇದೆ, ಇಲ್ಲಿ ಕಾಣಿಸುತ್ತೆ ನೋಡಿ. ವೀಕೆಂಡ್ ಆಗಿರೋದಕ್ಕೆ ತುಂಬ ರಶ್ ಇದೆ. ವೆಲ್ಕಮ್ ಟು ಗ್ರೇಸ್ ಐಲ್ಯಾಂಡ್. ತೋರ್ಸಲ್ಲ, ಸೆಂಟ್ ಮೇರಿಸ್ ಐಲ್ಯಾಂಡ್ ಇದೆ ಗುರು ನೋಡಿ. ಗೈಸ್ ನಾನೊಂದು ಕ್ರಿಯೇಟಿವಿಟಿ ತೋರಿಸ್ತೀನಿ. ಮೈಕಲ್ ಹೇಳು. ಕ್ರಿಯೇಟಿವಿಟಿ ನೋಡಿ ಗೈಸ್, ಅಲ್ಲಿ ಎಲ್ಲಿದೆ? ಕ್ರಿಯೇಟಿವ್ ಐಡಿಯಾ ಯಾವ್ದಪ್ಪ ಒಂದು ಕ್ರಿಯೇಟಿವ್ ಐಡಿಯಾ? ನೋಡಿ ನೋಡಿ ನೋಡಿ. ಇದಾ ಡಸ್ಟ್ಬಿನ್? ಇದು ನೋಡಿ ಗೈಸ್, ಡಸ್ಟ್ಬಿನ್ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಓಕೆ, ಟಯರ್ಡ್ ಆಗಿಬಿಟ್ಟಿದ್ದಾರೆ. ನಿನ್ನೆ ಪಣಂಬೂರ್ ಬೀಚಲ್ಲಿ ಆಡ್ಬಿಟ್ಟು ಇವತ್ತು ಐಲ್ಯಾಂಡಿಗೆ ಬಂದಿದ್ದೀವಿ. ಕೂಲ್ ಆಗಿದೆ. ಯಾಕ್ರ ಏನೋ ಚಪ್ಪಲಿ ಕೈಯಲ್ಲಿ ಹಿಡ್ಕೊಂಡಿದ್ದೀರಾ? ಹಾಕೊಳ್ರ. What Pratik, first island experience? What you want to tell? ಐಲ್ಯಾಂಡ್ ಇದಕ್ಕನ್ನ ಅಲ್ಲಿ ಟ್ರಾವೆಲಿಂಗೇ ಮಸ್ತ್ ಇರೋದು. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲೇ ಕೂತಿದ್ವಲ್ಲ, ಹಂಗಾಗಿ ನೀರೆಲ್ಲ ಆಗಿ ಒದ್ದೆ ಆಗ್ಬಿಟ್ಟೈತೆ ಬಟ್ಟೆಗಳು. ಏನಿಲ್ಲ, ಬಟ್ ಶೂ ತಂದು ದೊಡ್ಡ ತಪ್ಪು ಮಾಡಿದೆ ಗುರು. ಸೊ ಬೇಜಾರಾಯ್ತೈತೆ ಅದೊಂದು. ಸ್ಲಿಪ್ಪರ್ ಹಾಕೋ ಬರ್ಬೇಕಿತ್ತು. ಯಾರೇ ಬಂದರೂ ನೆಕ್ಸ್ಟ್ ಟೈಮು ಸ್ಲಿಪ್ಪರ್ ಹಾಕೋ ಬನ್ನಿ, ಚೆನ್ನಾಗಿರ್ತದೆ. ಈ ಬಂತು ಮಸ್ತಾಗಿದೆ, ತೋರ್ಸೋ ಮಗ ಆ ಕಡೆ. ಅಲ್ಲೆಲ್ಲ ಇರೋದು ಹೆಕ್ಸಾಗಾನಲ್ ಶೇಪ್ ಅಲ್ಲಿರೋ ಸ್ಟೋನ್ಸ್. ಹೇ ಗೈಸ್, ಸೇಂಟ್ ಮೇರೀಸ್ ಐಲ್ಯಾಂಡ್ ಈ ಎಂಡಿಂದ ಹಿಡಿದು ಫುಲ್ ರಾಕ್ಸ್ ಇದೆ. ಇಲ್ಲಿಂದ ಇಲ್ಲಿವರೆಗೂ ನೋಡ್ಬೋದು ನೀವು. ಹಿಂಗೆ ಸುತ್ತ ಇದೆ. ಸಖತ್ತಾಗಿದೆ. ಗೈಸ್, ಈ ಮೇನ್ ವ್ಯೂ ಪಾಯಿಂಟಿಂದ 2 ಫೋಟೋ ತೊಗೊಂಡು ಇನ್ನೊಂದು ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಒಳಗಡೆ ಕೆಳಗಡೆ ಇಳಿಯೋಕೆ ಕೂತ್ಕೊಳ್ಳೋಣ, ನೋಡೋಣ. ಹೋದರೆ ಇನ್ನೂ ಹತ್ತಿರದಿಂದ ತೋರಿಸ್ಬೋದು. ಟ್ರೈ ಮಾಡೋಣ. ಇಲ್ಲಿ ಕೆಳಗಡೆ ನೀರಲ್ಲಿ ಆಡಕ್ಕೆ ಹೋಗೋರೆ.
ಸೊ ಇಲ್ಲಿ ಸೆಕ್ಯೂರಿಟಿ ಇಲ್ಲಿ ನೀರಿಂದ ಮೇಲೆ ಬನ್ನಿ ಅಂತ ಆರ್ಡರ್ ಮಾಡ್ತಾರೆ, ಮೇಲೆ ನಿಂತ್ಕೊಂಡು ಮೈಕಲ್ಲಿ. ಸೊ ಸೆಂಟ್ ಮೇರಿಸಲ್ಲಿ ಒಳಗಡೆ ಹೋಗಿ ಆಡೋಂಗಿಲ್ಲ, ನೋಡ್ಬೋದು ಅಷ್ಟೇ, ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇಲ್ಲೆಲ್ಲ ಆಡ್ತಾ ಇರೋದಕ್ಕೆ ಮೇಲೆ ಬನ್ನಿ ಅಂತ ಅನೌನ್ಸ್ ಮಾಡ್ತಿದ್ದಾರೆ. ನಮ್ಮ ಕ್ಲಾಸ್ ಅವರೆಲ್ಲ ಅಲ್ಲಿ ಹೋಗಿದ್ದಾರೆ ನೋಡಿ, ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋಗಿದ್ದಾರೆ. ಹೋಗೋಣ ನಾವು ಅವ್ರ ಹತ್ರ. ಸಖತ್ತಾಗಿದೆ ಕಪ್ಪೆ ಚಿಪ್ಪುಗಳು, ಪೂರ್ತಿ ಕಪ್ಪೆ ಚಿಪ್ಪುಗಳು ಇದ್ದಾವೆ. ಸೊ ನೀರು ಇಲ್ಲಿವರೆಗೂ ಬಂದಿರುತ್ತೆ ಅನ್ಸುತ್ತೆ, ಅದಕ್ಕೆ ಇಲ್ಲಿವರೆಗೂ ಕಪ್ಪೆ ಚಿಪ್ಪುಗಳೆಲ್ಲ ಬಂದಿದ್ದಾವೆ. ಸಖತ್ತಾಗಿದೆ. ಸಖತ್ತಾಗಿದೆ ಸೈಂಟ್ ಮೇರಿಸ್ ಐಲ್ಯಾಂಡ್. ಎಲ್ಲ ಸಖತ್ತ ಬರ್ತಿದ್ದಾವೆ. ಬನ್ನಿ, ನಮ್ಮ ಫ್ರೆಂಡ್ಸ್ ಅಲ್ಲಿ ಮೇಲ್ಗಡೆ ಹೋಗಿದ್ದಾರೆ, ಅವ್ರ ಹತ್ರ ಹೋಗೋಣ ಪಾಕ್ ಮೇಲೆ. ಬಂಡೆ ಮೇಲೆ ಹತ್ತಾ ಇದ್ದೀನಿ, ಆಲ್ರೆಡಿ ಎಲ್ಲ ಬಂದು ಸೇರಿದ್ದಾರೆ. ಫೋಟೋಶೂಟ್ ನಡೀತಾ ಇದೆ. ಫೋಟೋಶೂಟ್ ಇದೆ ನೋಡಿ, ವ್ಯೂ ಹೇಗಿದೆ. ಗೈಸ್, ನಾವಿವಾಗ ಸೇಂಟ್ ಮೇರಿಸ್ ಐಲ್ಯಾಂಡ್ ಬಂದಿದ್ದೀವಿ. ಫೋಟೋಶೂಟ್ ನಡೆಸ್ತವ್ರೆ ನಮ್ಮ ಹುಡುಗರು. ಇವನೊಬ್ಬನಿಗೆ ಎಷ್ಟು ಜನ ಫೋಟೋಗ್ರಾಫರ್ ಗೈಸ್. ಇಲ್ಲೊಬ್ಬ ಫೋಟೋ ತಗೋತಿದ್ದಾನೆ. ಬನ್ನಿ ಗೈಸ್, ನಾವು ಕೆಳಗಡೆ ಹೋಗೋಣ. ಚಪ್ಪಲಿ ಬಿಟ್ಟೋಗ್ಯಾನ. Come on guys, let's get down.
ಇದ್ರ ಮೇಲೆ ಇಡ್ಬೇಡ ಮಚ್ಚ. ಗೈಸ್ ಈ ಬಂಡಿ ಮೇಲೆ ಮಾತ್ರ ಕಾಲಿಡಕ್ ಹೋಗ್ಬೇಡಿ, ಜರದ್ ಬಿದ್ಬಿಡ್ತೀರಾ. ಎಲ್ಲಿ ಮರಳು ಕಾಣಿಸುತ್ತೆ ಅಲ್ಲಿ ಮಾತ್ರ ಕಾಲಿಡಿ ಹತ್ತುವಾಗ. ನೋಡಿರಿ ಜಾರ್ತಾ ಇಲ್ಲ. ಇವನ್ ಶೂಸ್ ಹಾಕೊಂಡ್ ಬಂದವನೆ, ಶೂಸ್ ಹಾಕೊಂಡ್ ಬರಕ್ ಹೋಗ್ಬೇಡಿ, ಬರೀ ಗಾಲಲ್ಲಿ ಬನ್ನಿ. ಸಾಕಾಗಿ ಬರ್ತಾ ಇದೆ guys. ಸಖತ್ತಾಗಿದೆ ಇಲ್ಲೂ. ಓಕೆ ಗೈಸ್, ಇಷ್ಟೊತ್ತು ಆಟ ಆಡಿದ್ದಾಯಿತು, ಫೋಟೋಸು ವೀಡಿಯೋಸು ಎಲ್ಲ ತೊಗೊಂಡಿದ್ದಾಯಿತು. ಇವಾಗ ವಾಪಸ್ ಬೋಟ್ ಕಡೆ ಹೋಗ್ತಾ ಇದ್ದೀವಿ. ಓಕೆ, ಇಲ್ಲಿನೂ ಫೋಟೋ ಶೂಟ್ ನಡೆಸ್ತವ್ರೆ. ಟೈಮ್ ಆಗಿದೆ ಆಲ್ರೆಡಿ, ಹೊಟ್ಟೆ ಬೇರೆ ಹಸ್ತೈತೆ. ಬನ್ನಿ ಹೋಗೋಣ. ಹೇಳೋ ಸೈಲೆಂಟ್ ಆಗ್ಬಿಡ್ರ. ನೀರು ಬೇಕು ಅಂದರೆ ಇಲ್ಲಿ ಉಪ್ಪು ನೀರು ಕುಡಿಯೋಕ್ಕಾಗುತ್ತೆ. ನಾವು ಬೋಟ್ ಹತ್ರ ಹೋಗೋಣ, ಒಂದು ಬಾಟ್ಲ್ ತೊಗೊಂಡು ಕುಡಿಯೋಣ. ಏನೋನಪ್ಪ ಕರ್ಕೊಂಡ್ ಬಂದಿದ್ರ ದೊಡ್ಡವರು. ಹೌದು, ವ್ಲಾಗ್ ಮಾಡ್ಬೇಕು ಅಂತಾನೆ ಐಲ್ಯಾಂಡ್ ಕರ್ಕೊಂಡ್ ಬಂದಿದ್ದಾರೆ. ಹೌದು ವ್ಲಾಗ್ ಮಾಡ್ಬೇಕಂತ ಇಡೀ ಕಾಲೇಜ್ ಅವ್ರನ್ನೇ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಒಂದು ಬಸ್ ಮಾಡಿಕೊಂಡು ಬೆಳಗ್ಗೆ ಟಿಫನ್ ಮಾಡಿಸಿಲ್ಲ, ಹಂಗೆ ಯಾರಿಗೊಬ್ರು ಅಂತ ಅವ್ನು ನೋಡು. ಥ್ಯಾಂಕ್ಸ್ ಲೇ ವಾರ ಪ್ರತೀಕ್ ಅವ್ರದ್ದು ತುಂಬ ಬಿಸಿಲಿದೆ, ಬಂದು ಕೂತ್ಕೊಳ್ಳಿ ಅಂತ ಎಲ್ಲೊಂದು ಇದನ್ನು ಮಾಡಿದ್ದಾರೆ. ಈ ಥರ ಇಲ್ಲಿ ಬಂದು ರೆಸ್ಟ್ ಮಾಡ್ಬೋದು ಸ್ವಲ್ಪ ಹೊತ್ತವರೆಗೂ. ವಾಪಸ್ ಹೋಗ್ತಾ ಇದ್ದೀವಿ ಬೋಟ್ ಕಡೆಗೆ. ಆಯಿತು, ಆಲ್ಮೋಸ್ಟ್ 1 ಅವರ್ ಮೇಲೆ ಆಯಿತು ಬಂದು ನಾವು. ಸೊ ವಾಪಸ್ ಬರ್ರಿ ಅಂತ ಹೇಳಿದ್ರೆ, ಇನ್ನೊಂದು ಬೀಚ್ ಹೋಗೋದಿದೆ, ಅದಕ್ಕೆ ಬನ್ನಿ ಹೋಗೋಣ. ಇಲ್ಲಿ ನಮ್ಮ ಫ್ರೆಂಡ್ ಸಾಧನೆ ಮಾಡಿಬಿಟ್ಟಿದ್ದಾನೆ. 1 ನಿಮಿಷ ನೋಡಿ, ಹೋಗಿ ಇದಕ್ಕೆ ಉಪ್ಪು ಖಾರ ಹಾಕಿ ಬೇಯಿಸಿ ತಿನ್ಲೇಬೇಕು. ಎಲ್ಲರೂ ಹಂಚ್ಕೊಂಡು ತಿಂತಾ ಇರ್ತೀವಿ. ನನ್ನ ಫ್ರೆಂಡ್ಸ್ ಆಲ್ರೆಡಿ ಎಲ್ಲೋ ವೇಟ್ ಮಾಡ್ತಿದ್ದಾರೆ ಬೋಟ್ ಹತ್ರ. ನಾವು ಇವಾಗ ಹೋಗ್ತಾ ಇದ್ದೀವಿ.
ಸಖತ್ತಾಗಿದೆ ಐಲ್ಯಾಂಡ್ ವ್ಯೂ. ವಿಸಿಟ್ ಮಾಡಿ ಒಂದ್ಸಾರಿ ಸೇಂಟ್ ಮೇರಿಸ್ ಐಲ್ಯಾಂಡ್. ಸೇಂಟ್ ಮೇರಿಸ್ ಐಲ್ಯಾಂಡ್ ಮುಗೀತು, ಆದರೆ ಮುಗಿಸೋಂಥ ಜಾಗ ಮಾತ್ರ ಅಲ್ಲ. ಎಷ್ಟು ಟೈಮ್ ಕೊಟ್ಟರು ಸಾಕಾಗಲ್ಲ. ಅಂಥ ಒಳ್ಳೆ ಪ್ಲೇಸು, ಅಂಥ ಒಳ್ಳೆ ಪೀಸ್ ಸಿಗುತ್ತೆ. ಮಿಸ್ ಮಾಡದೆ ಬನ್ನಿ. ಓಕೆ. ಬೋಟ್ ಸ್ಟಾರ್ಟ್ ಆಯ್ತು, ಹೋಗ್ತಾ ಇದೆ ಇವಾಗ. ಎಲ್ಲ ನಮ್ಮ ಕಾಲೇಜ್ ಅವರೇ, ಇವರು ಸಂಜಯ್ ಗಾಂಧಿ ಕಾಲೇಜ್ ಅವರು, ಸಂಜಯ್ ಗಾಂಧಿ ಕಾಲೇಜ್ ಆಫ್ ಫಿಸಿಯೋಥೆರಪಿ. ಓಕೆ. ಸೇಂಟ್ ಮೇರಿ ಐಲ್ಯಾಂಡ್ ಇಂದ ಹೋಗ್ತಾ ಇದೀವಿ ಈಗ ಮಲ್ಪೆ ಬೀಚ್ಗೆ. ಬೋಟ್ ರೈಡಿಂಗ್ ಅಂತೂ ಸಖತ್ತಾಗಿದೆ ಗುರು. ಐಲ್ಯಾಂಡ್ ಒಂಥರ ಎಕ್ಸ್ಪೀರಿಯನ್ಸ್ ಆದ್ರೆ ಬೋಟ್ ರೈಡಿಂಗ್ ಒಂಥರ ಎಕ್ಸ್ಪೀರಿಯನ್ಸ್.
ಗೈಸ್ ಮಲ್ಪೆ ಬೀಚ್ ಹತ್ರ ಬಂದಾಯ್ತು. ಇವಾಗ ರಿವರ್ಸ್ ತಗೋತಾರೆ ಬೋಟ್ನ. ಇದು ಸಖತ್ತಾಗಿದೆ ರೈಡು. ಗುರು ಬಿದ್ಬಿಟ್ಟ ಗುರು ಅವನು. ಅವರೇ ಬೀಳಿಸ್ತಿದ್ದಾರೆ ಬೇಕಂತ ದಡ ಕರ್ಕೊಂಡ್ಬಂದು ಸಖತ್ತಾಗಿ ಬೀಳ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ ಮಲ್ಪೆ ಬೀಚ್ಗೆ. ಇನ್ನು ಸ್ವಲ್ಪ ಒಳಗಡೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು ಕೆಳಗಡೆ ಇಳಿಸ್ತಾರೆ. ಓಕೆ, ಗೈಸ್ ಬಂದಾಯ್ತು ದಡಕ್ಕೆ, ಇಳಿತಾ ಇದೀನಿ. ಓಕೆ, ನನ್ನ ಫ್ರೆಂಡ್ಸ್ ಎಲ್ಲ ಇಳಿತಾ ಇದ್ದಾರೆ ನೋಡಿ. ಒಬ್ಬೊಬ್ರೆ ಇಳಿತಾ ಇದ್ದಾರೆ ಬೋಟಿಂದ. ಇಷ್ಟೇ ಕರ್ಕೊಂಬರೋದು, ಇದಕ್ಕಿಂತ ಆಚೆ ಬರೋಕ್ಕಾಗಲ್ಲ ಬೋಟು. ಸ್ವಲ್ಪ ವೇವ್ಸಲ್ಲಿನೇ ಅದನ್ನ ಸ್ಟಾಪ್ ಮಾಡಿ ಅಲ್ಲೇ ಇಳಿಸ್ತಾರೆ ನಮಗೆ. ಅಯ್ಯಯ್ಯೋ, ಫೋನ್ ಬೀಳಿಸ್ಕೊಂಡ್ರಪ್ಪ, ಹೋಯ್ತು ಫೋನು. ನನ್ನ ಕಣ್ಣಾಗ ನನಗೆ ಸೌಂಡ್ ಬೀಳ್ತಿಲ್ಲ. ಇಳಿದು ಬಂದು ಬೋಟಿಂದ ಎಲ್ಲರೂ ಇಳಿದ್ರು. ಊಟ ಮಾಡ್ಬೇಕೀಗ, ಹೊಟ್ಟೆ ಹಸ್ತೈತೆ. ಸಖತ್ತಾಗಿದೆ ಗುರು. ಬೋಟ್ ರೈಡಿಂಗು, ಸೇಂಟ್ ಮೇರಿಸ್ ಐಲ್ಯಾಂಡ್ ಮಸ್ಟ್ ವಿಸಿಟ್ ಪ್ಲೇಸಸ್ಸು, ಸಖತ್ತಾಗಿದ್ದಾವೆ. ಫೋಟೋ ಶೂಟಿಂಗ್ ಎಲ್ಲ ಬರ್ಬೋದು. ಸಖತ್ತಾಗಿದೆ ಐಲ್ಯಾಂಡ್. ಓಕೆ, ನವಲ್ ಸರ್ ಬರ್ಡೇ ಟ್ರೀಟ್ ಕೊಡ್ತಾರೆ ಇವಾಗ. ಇಲ್ಲಿ ಬಂದಿದ್ದೀವಿ ಫಿಶ್ ಹೆವನ್ ಅಂತ. ಸಸ್ಯಾಹಾರಿ ಮಾಂಸಾಹಾರಿ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಇದಾವಂತೆ. ನೋಡೋಣ ಏನೇನಿದೆ ಅಂತ. ಗೈಸ್ ಏನಾದ್ರು ತಿನ್ನೋಣ ಅಂತ ಹೋಟೆಲ್ಗೆ ಹೋದ್ವಿ. ವೆಜ್ ಐಟಮ್ಸ್ ಎಲ್ಲ 200 ಮೇಲೇ ಇತ್ತು. ಅದಕ್ಕೆ ಫ್ರೂಟ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ನಾನು ಫ್ರೂಟ್ಸ್ ತೊಗೊತಾ ಇದ್ದೀನಿ, ನನ್ನ ಫ್ರೆಂಡ್ಸ್ ಬೇಲ್ ತೊಗೊತಿದ್ದಾರೆ ಅಷ್ಟೇ.
ಗೋಲ ತಿನ್ನಕ್ಕೆ ಬಂದಿದ್ದೀವಿ. ಅಣ್ಣ ಗೋಲ ಹೊಡಿತವ್ರೆ ಸಖತ್ತಾಗಿ. ಕಲರ್ ಮಿಕ್ಸ್ ಮಾಡ್ತಾರೆ ಫ್ಲೇವರ್. ಪರವಾಗಿಲ್ಲ, ಚೆನ್ನಾಗಿದೆ ಗೈಸ್. ಗೋಲ 50 ರೂಪಾಯಿ ಒಂದು, ಚೆನ್ನಾಗಿದೆ ಗಾಯ್ಸ್. ಸನ್ಸೆಟ್ಗೆ ಅಂತ ಕಾಪು ಬೀಚ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಇಲ್ಲಿ ಮಲ್ಪೆಯಲ್ಲಿ ಸೇಂಟ್ ಮೇರಿಸ್ ಐಲ್ಯಾಂಡ್ ನೋಡ್ಕೊಂಡು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಅಲ್ಲಿ ಕಾಪು ಬೀಚಲ್ಲಿ ಕ್ಲೋಸಿಂಗ್ ಟೈಮ್ ಆಗಿಬಿಟ್ಟಿತ್ತು. ಸೊ ವಾಪಸ್ ಈಗ ಮಲ್ಪೆ ಬೀಚ್ಗೆ ಬಂದಿದ್ದೀವಿ ಸನ್ಸೆಟ್ ನೋಡೋಣ ಅಂತ. ಸನ್ಸೆಟ್ ಮಿಸ್ ಆಗಬಾರ್ದು ಬೀಚಿಗೆ ಬಂದಾಗ ಅಂತ. ಸೊ ಬನ್ನಿ, ಇನ್ನೂ ಟೈಮ್ ಇದೆ. ಇಲ್ಲಿ ಸೂರ್ಯ ಸಮುದ್ರ ಹತ್ರಕ್ಕೆ ಬರೋಕ್ಕೆ ಇನ್ನೂ ಟೈಮ್ ಇದೆ. ಇನ್ನೊಂದು 10-15 ನಿಮಿಷ ಕೆಳಗಡೆ ಬರುತ್ತೆ ಸಣ್ಣ. ಇವು ನೋಡಿಕೊಂಡು ಊರ ಕಡೆ ಹೋಗೋದು. ಎಲ್ಲ ವೇಟ್ ಮಾಡ್ತಿದ್ದಾರೆ ಸನ್ಸೆಟ್ಗೋಸ್ಕರ. ತುಂಬ ಜನ ಬಂದ್ಬಿಟ್ಟಿದ್ದಾರೆ. ನಾವು ಬಂದಾಗಿಂತ ಇವಾಗ ಜಾಸ್ತಿ ಜನ ಇದ್ದಾರೆ ಸನ್ಸೆಟ್ ನೋಡೋಣ ಅಂತ. ನೋಡಿ, ಇಲ್ಲಿ ಹುಡುಗ ಗಾಳಿಪಟ ಹಾರಿಸ್ತವನೆ. ಗೈಸ್, ಸನ್ಸೆಟ್ ಟೈಮ್. ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಇಲ್ಲಿ ಸನ್ಸೆಟ್ ಆಗ್ತಿದೆ. ಸಮುದ್ರದಲ್ಲೇ ಮುಳುಗೋ ಥರ ಕಾಣಿಸುತ್ತೆ ಸಣ್ಣ. ಎಷ್ಟೊಂದು ಜನ ಇದ್ದಾರೆ ನೋಡಿ. ಫುಲ್ ಬೀಚ್ ಫುಲ್ ಆಗಿದೆ. ಇನ್ನೂ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಕಂಪ್ಲೀಟ್ ಸನ್ಸೆಟ್ ನೋಡ್ಬೋದು. Your smile lit up like a sunrise glow. Touch so soft where the seasons flow. We met where the stars take their flight. Every moment with you feels just right. Whisper your name in the rush of the breeze. Love like an ocean rippling with ease. Heartbeats sink into this melody. You and I forever, wild and free. ಗೈಸ್, ಸನ್ಸೆಟ್ ಕಂಪ್ಲೀಟ್ ಆಯಿತು. ಫುಲ್ ಮೋಡಗಳು ಕವರ್ ಮಾಡಿಬಿಟ್ಟಿದೆ ಸಣ್ಣ. ಆಗಲೇ ನೋಡಿದ್ದೆ ಫೈನಲ್ಲು. ಸೊ ಫೈನಲಿ ನಮ್ಮ 2 days ಕಾನ್ಫರೆನ್ಸು ಮತ್ತು 1 day ಟ್ರಿಪ್ಪು ಇಲ್ಲಿಗೆ ಎಂಡ್ ಆಗ್ತಿದೆ. ಸೊ ಎಲ್ಲರೂ ಇಲ್ಲೇ ಕುತ್ಕೊಂಡ್ಬಿಟ್ಟು ಸನ್ಸೆಟ್ ಫ್ರೆಂಡ್ಸ್ ಎಲ್ಲರೂ ಅಲ್ಲೇ ಕೂತಿದ್ದಾರೆ. ಪಣಂಬೂರು ಬೀಚಿಂದ ಮಲ್ಪೆ ಬೀಚು, ಸೇಂಟ್ ಮೇರಿಸ್ ಐಲ್ಯಾಂಡು ಎಲ್ಲ ಕವರ್ ಮಾಡಿ ಆಯಿತು. ಎಲ್ಲ ಕೂತಿದ್ದಾರೆ. ಗೈಸ್, ನಾವೀಗ ಮಲ್ಪೆ ಬೀಚಿಂದ ಹೊರಡ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ಆಮೆ ದಡಕ್ ಬಂದಿದೆ, ವಾಪಸ್ ಬಿಡ್ತಿದ್ದಾರೆ ಅದನ್ನ ನೀರಿಗೆ. ಹೋಯ್ತು ಒಳಗಡೆ. ಇಲ್ಲಿ ವಾಪಸ್ ಬರ್ತಿದೆ ನೋಡಿ ಆಮೆ. ವಾಪಸ್ ಹತ್ತೋಗಿದೆ ಅಂತೆ, ಅದು ಒಳಗಡೆ ಹೋಗ್ತಾ ಇಲ್ಲ ಅದಕ್ಕೆ.